ಇನ್ನು ಮೈಸೂರು ಕಾಂಗ್ರೆಸ್ ಅಲ್ಲಿ ಸಚಿವ ಸ್ಥಾನಕ್ಕೋಸ್ಕರ ತೀವ್ರ ಕಸರತ್ತು ನಡೀತಾ ಇದೆ. ಸಿದ್ದರಾಮಯ್ಯ ತವರು ಕ್ಷೇತ್ರದಲ್ಲಿ ದಲಿತರೆಲ್ಲ ಸೇರ್ಕೊಂಡು ಶಕ್ತಿ ಪ್ರದರ್ಶನ ತೋರಿಸ್ತಾ ಇದ್ದಾರೆ. ಯಾವ ವಿಚಾರಕ್ಕೆ? ಮೈಸೂರು ಕಾಂಗ್ರೆಸ್ ಅಲ್ಲಿ ಸಚಿವ ಸ್ಥಾನಕ್ಕೆ ನಡೀತಿರ್ತಕ್ಕಂಥ ಕಸರತ್ತು. ಶಾಸಕ ಮಹಾದೇವಪ್ಪಗೆ ಸಚಿವ ಸ್ಥಾನ ನೀಡಬೇಕು ಅನ್ನುವಂಥ ಒಂದು ಬಿಗಿಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ವರುಣ ಕ್ಷೇತ್ರ ವ್ಯಾಪ್ತಿಯ ಸುತ್ತೂರಿನಲ್ಲಿ ನಡೆದಂಥ ಒಂದು ಸಭೆ ಇದು. ಕಾಂಗ್ರೆಸ್ ಹೈಕಮಾಂಡ್ಗೆ ಹಕ್ಕೊತ್ತಾಯ ಮಂಡನೆ ಮಾಡ್ತೇವೆ. ಎರಡನೇ ಹಂತದಲ್ಲಿ ಎಚ್.ಸಿ. ಮಹಾದೇವಪ್ಪ ಅವರಿಗೆ ಮಂತ್ರಿಗಿರಿ ನೀಡಬೇಕು, ಇಲ್ವಾದ್ರೆ ರಾಜ್ಯದಾದ್ಯಂತ ಹೋರಾಟ ನಡೆಸೋದಾಗಿ ಈಗ ದಲಿತರೆಲ್ಲ ಸೇರ್ಕೊಂಡು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. 2028ರ ಚುನಾವಣೆಗೆ ಕಾಂಗ್ರೆಸ್ ಬಿಡ್ತೇವೆ ಅಂತ ದಲಿತರು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಆ ಒಂದು ಸಭೆ ನಡೆದಿರತಕ್ಕಂಥ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಎಚ್.ಸಿ. ಮಹಾದೇವಪ್ಪ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ಒತ್ತಾಯ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಹತ್ತಿರ ಬರ್ತಿದ್ದಂತೆ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಬರ್ತಾ ಇದೆ. ಇದರ ನಡುವೆ ಮೈಸೂರಿನಲ್ಲಿ ದಲಿತ ಸಮುದಾಯದ ಮುಖಂಡರೆಲ್ಲ ಸೇರ್ಕೊಂಡು ಶಕ್ತಿ ಪ್ರದರ್ಶನ ನಡೆಸಿ ತಮ್ಮ ಬೇಡಿಕೆಯನ್ನು ಬಹಿರಂಗವಾಗಿ ಮಂಡಿಸಿದ್ದಾರೆ. ವರುಣ ಕ್ಷೇತ್ರ ವ್ಯಾಪ್ತಿಯ ಸುತ್ತೂರಿನಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ಭಾಗವಹಿಸಿದ ದಲಿತ ಮುಖಂಡರು ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಯಲ್ಲಿ ದಲಿತ ಸಮುದಾಯದ ಪಾತ್ರ ಅತ್ಯಂತ ಮಹತ್ವದ್ದು ಅಂತ ಪ್ರತಿಪಾದಿಸಿದರು. ದಶಕಗಳಿಂದ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿ ನಿಂತಿರತಕ್ಕಂಥ ದಲಿತ ಸಮುದಾಯವನ್ನು ಕಡೆಗಣಿಸುವುದು ಸರಿಯಲ್ಲ ಅಂತ ಅವರ ಒಂದು ಅಭಿಪ್ರಾಯವಾಗಿದೆ. ವರುಣ ಕ್ಷೇತ್ರದ ಶಾಸಕ ಎಚ್.ಸಿ. ಮಹಾದೇವಪ್ಪ ಅವರಿಗೆ ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸಚಿವ ಸ್ಥಾನ ನೀಡಬೇಕು ಅಂತ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಸಾಮಾಜಿಕ ನ್ಯಾಯ ಹಾಗೂ ಸಮುದಾಯದ ಪ್ರಾತಿನಿಧ್ಯ ದೃಷ್ಟಿಯಿಂದ ಮಹಾದೇವಪ್ಪ ಅವರಿಗೆ ಅವಕಾಶ ನೀಡೋದು ಅಗತ್ಯ ಅಂತ ಸಭೆಯಲ್ಲಿ ಅವರ ಅಭಿಪ್ರಾಯವಾಗಿದೆ. ಬೈ ಚಾನ್ಸ್ ಏನಾದರೂ ಕೊಡಲಿಲ್ಲ ಅಂತ ಹೇಳಿದರೆ ರಾಜ್ಯದಾದ್ಯಂತ ಉಗ್ರ ಹೋರಾಟ ಕೂಡ ಮಾಡಬೇಕಾಗತ್ತೆ. 2028ಕ್ಕೆ ನಾವು ಒಂದಿಷ್ಟು ಜನ ಕಾಂಗ್ರೆಸ್ ಪಕ್ಷವನ್ನು ಬಿಡಬೇಕಾಗತ್ತೆ ಅನ್ನುವಂಥವು ಕೂಡ ಹೇಳಿದ್ದಾರೆ.